ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಾರಾರ್ ಜರ್ನಿಗೆ ಎಲ್ರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಈ ರೆಸಿಪಿಗೆ ನಾನು ಏನು ಅಂತ ಹೆಸರಿಟ್ಟಿಲ್ಲ. ಸೊ ಸುಮ್ಮನೆ ರೈಸು ಅಥವಾ ಪನ್ನೀರ್ ಮಿಕ್ಸ್ ಮಾಡ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ತೊಗೊಂಡಿರೋ ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಾಗೆ ಪುದೀನ ತೊಗೊಳ್ಳಿ. ಸೊ 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಹಾಗೆ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಈ ರೆಸಿಪಿ ಮಾಡೋದು ತುಂಬ ಈಸಿ ಆಯಿತಾ, ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಸೊ ಏನು ಮಾಡೋಣ ಅಂತ ಯೋಚನೆ ಮಾತಾಡಬೇಕಾದ್ರೆ ಈ ರೆಸಿಪಿನ ನಾನು ಟ್ರೈ ಮಾಡಿದ್ದು. ಸೊ 100 ಗ್ರಾಮ್ ಪನ್ನೀರಿಗೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಅಚ್ಚ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ 1 ಸ್ಪೂನಷ್ಟು ಗರಂ ಮಸಾಲ. ಇದು ಆ್ಯಕ್ಚುಲಿ ಗರಂ ಮಸಾಲ ಅಂತಲ್ಲ, ಇದರಲ್ಲಿ ನಾನು 3 ಮಸಾಲ ಮಿಕ್ಸ್ ಮಾಡಿದ್ದೀನಿ. ಜೀರಾ ಪೌಡರು, ಹಾಗೆ ಕೊರಿಯಂಡರ್ ಪೌಡ್ರು, ಗರಂ ಮಸಾಲ 3 ಮಿಕ್ಸ್ ಮಾಡಿ 1 ಸ್ಪೂನ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟು, ಉಪ್ಪನ್ನು ಹಾಕಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸೊ ಇಲ್ಲಿ ಬಾಸುಮತಿ ರೈಸ್ ಇಲ್ಲಿ ಇದೆಲ್ಲ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಎಲೆ ಬಂದುಬಿಟ್ಟು ರೈಸ್ಗಳಿಗೆಲ್ಲ ಹಾಕ್ತಾರೆ. ಬಟ್ ಇದನ್ನು ಹಾಕೋದ್ರಿಂದ ರೈಸು ಘಮ ಘಮ ಅಂತ ಇರುತ್ತೆ. ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ತಾರೆ. ನಿಮ್ಮ ಕಡೆಗೆ ಈ ಎಲೆಗೆ ಏನು ಅಂತಾರೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರು, ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಮತ್ತು ಬಟರ್ ಕಾದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆನ, ಸ್ವಲ್ಪ ಸಾಸಿವೆನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಹಾಕಿ, ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಕರಿಬೇವು, ಪುದೀನ ಸೊಪ್ಪು, ಹಾಗೆ ಕ್ಯಾಪ್ಸಿಕಮ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದು ತುಂಬ ಈಸಿ ಐತಲ್ವ, ಯಾಕೆಂದರೆ ಮಧ್ಯಾಹ್ನಕ್ಕೆಲ್ಲ ಯಾರಾದರೂ ಮನೆಗೆ ಬಂದಾಗ ಅಥವಾ ಮನೇಲಿ ನಮಗೆ ಬೋರ್ ಆದಾಗ, ಅನ್ನ ಸಾಂಬಾರು ಅಥವಾ ಏನೋ ಮನೇಲಿ ಬೋರ್ ಆದಾಗ ಈ ಥರ ರೆಸಿಪಿ ಮಾಡ್ಕೊಂಡು ಟ್ರೈ ಮಾಡಿ. ನೀವು ಮನೇಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಸೊ ಇಲ್ಲಿ ಇದೆಲ್ಲ ಫ್ರೈ ಆದ ತಕ್ಷಣ ನಾನು ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಆಲ್ರೆಡಿ ಫ್ರೈ ಆಗಿರೋದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಮಸಾಲಾನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದನ್ನು ಪನ್ನೀರ್ ಮಸಾಲಾನ ಮಿಕ್ಸ್ ಮಾಡಿದ ತಕ್ಷಣ ಒಂಥರ ಪನ್ನೀರ್ ಕರ್ರಿ ಥರ ಕಾಣಿಸ್ತಾ ಇಲ್ವಾ, ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕ್ವಾಂಟಿಟಿ ನಾನು ಇಲ್ಲಿ ಯಾವಾಗಲೂ 2 ಅಥವಾ 3 ಜನಕ್ಕೆ ಮಾಡ್ತಾಯಿರ್ತೀನಿ. ಸೊ ನೀವು ಮನೇಲಿ ನಿಮ್ಮ ಜನಕ್ಕೆ ಅಥವಾ ನಿಮ್ಮ ಎಷ್ಟು ಕ್ವಾಂಟಿಟಿ ಬೇಕೋ ಆ ಬೇಸ್ ಮೇಲೆ ನೀರು ಹಾಕ್ಕೊಳ್ಳಿ. ಸೊ ಬಾಸುಮತಿ ರೈಸ್ ಆಗಿರೋದ್ರಿಂದ ಅಷ್ಟು ನೀರು ತೊಗೊಳ್ಳಲ್ಲ. ಕ್ವಾಂಟಿಟಿ ರೈಸ್ ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ಸೊ ಇಲ್ಲಿ 1.5 ಗ್ಲಾಸ್ ನೀರು ಹಾಕ್ಬಿಟ್ಟು 1 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪನ್ನೀರ್ ಮಸಾಲದಲ್ಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ನಾನು ಇಲ್ಲಿ ಕಡಿಮೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಆವಾಗಲೇ ತಿಳಿಸ್ದಾಗೆ ಇದು ಅನ್ನದ ಎಲೆ. ಸೊ ಇದನ್ನು ಇದಕ್ಕೆ ಹಾಕಿ ಆಮೇಲೆ ತೊಳೆದಿಟ್ಟು ಇಟ್ಕೊಂಡಿರೋ ಅಕ್ಕಿನ ಇದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿದ ಮೇಲೆ 1-2 ಸಾರಿ ಈ ಥರ ಮಿಕ್ಸ್ ಮಾಡಿಕೊಂಡು 2ರಿಂದ 3 ವಿಸಲ್ಲು ಅಷ್ಟೇ ಅನ್ನ ರೆಡಿ ಆಗುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ನಮಸ್ಕಾರ ಎಲ್ರಿಗೂ, ಶುಭ ದಿನ.